ನಮಗೆ ಸಾವಿರಾರು ಆವಿಷ್ಕಾರಗಳನ್ನು ನೀಡಿ ಜೀವನದ ದೃಷ್ಟಿಯನ್ನೇ ಬದಲಿಸಿದಂಥ ಮಹಾನುಭಾವ ಥಾಮಸ್ ಅಲ್ವಾ ಎಡಿಸನ್. ಅವನು ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಓದ್ದವನಲ್ಲ. ಶಾಲೆಯಲ್ಲಿ ಇವನು ಶಿಕ್ಷಕರು ತೀರ್ಮಾನ ಮಾಡಿಬಿಟ್ಟಿದ್ರಂತೆ ಇವನು ತುಂಬ ದಡ್ಡ ಅಂತ. ಆದರೆ ಆತ ಜೀವನದ ಅನುಭವದಿಂದ ಕಲಿತದ್ದು ತುಂಬ ಹೆಚ್ಚು. ಆತನ ಸಾಧನೆಯ ಗುಟ್ಟೇನು ಗೊತ್ತಾ? ಪರಿಶ್ರಮ. ಹಗಲು ರಾತ್ರಿ ದುಡಿಯೋನು, ಅಬ್ಸೆಸ್ಡ್ ಅಬೌಟ್ ದಿ ವರ್ಕ್. ಅವನು ತನ್ನ ಸಂಶೋಧನೆಗೆ ಎಷ್ಟು ಮಗ್ನ ಆಗಿರ್ತಿದ್ದ ಅಂದರೆ ಉಳಿದು ಯಾವುದ್ರದ್ದು ಪರಿವೇ ಇರ್ತಿರ್ಲಿಲ್ಲಂತೆ. ಒಂದು ದಿವಸ ತನ್ನ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡ್ತಾ ಕೂತಿದ್ದಾನೆ. ಅವನ ಹೆಂಡತಿ ಅವನಿಗೋಸ್ಕರ ತಿಂಡಿ ಮಾಡ್ಕೊಂಬಂದ್ಲು. ಕೂಗಿದ್ಲು, ಎಡಿಸನ್ ತಗೋ ಇದನ್ನ ಅಂತ ಕೇಳಿದ್ಲು. ಅವನು ಕೆಲಸ ಮಾಡ್ತಿದ್ನಲ್ಲ, ಅಲ್ಲೇ ಇಟ್ಬಿಡು, ಆಮೇಲೆ ನಾನು ತಿಂತೀನಿ, ಟೇಬಲ್ ಮೇಲೆ ಇಟ್ಬಿಡು ಅಂದ. ಆಕೆ ಮೇಜಿನ ಮೇಲೆ ಇಟ್ಟು ಹೋಗ್ಬಿಟ್ಲು. ಎಡಿಸನ್ ಆ ತಿಂಡಿ ಮರ್ತೇ ಬಿಟ್ಟ, ಮತ್ತೇನೋ ಮಾಡ್ತಾ ಕೂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನ ಸ್ನೇಹಿತ ಬಂದ. ಒಳಗೆ ಬಂದು ನೋಡ್ತಾನೆ, ಮೂಲೆಯಲ್ಲಿ ಕೆಲಸದಲ್ಲಿ ಕೂತ್ಕೊಂಡಿದ್ದಾನೆ ಎಡಿಸನ್. ಮತ್ತು ಈ ಕಡೆ ಟೇಬಲ್ ಮೇಲೆ ತಿಂಡಿ ಇದೆ. ಅವನೇನು ಮಾಡ್ದ ಗೊತ್ತಾ? ಸದ್ದು ಮಾಡ್ದೇನೆ ಇಡೀ ತಿಂಡಿಯನ್ನೆಲ್ಲ ತಿಂದು ಮುಗಿಸ್ದ. ತಿಂಡಿ ತಿಂದು ಏಳುವಾಗ ಚಮಚ ಟಪ್ ಅಂತ ನೆಲದ ಮೇಲೆ ಬಿದ್ದು ಸಪ್ಪಳ ಮಾಡ್ತು. ಎಡಿಸನ್ ನಿಧಾನವಾಗಿ ತಿರುಗಿ ನೋಡ್ದ. ಮೇಜಿನ ಹತ್ರ ಸ್ನೇಹಿತ ನಿಂತಿದ್ದಾನೆ. ಟೇಬಲ್ ಮೇಲೂ ತಿಂಡಿ ತಟ್ಟೆ ಖಾಲಿಯಾಗಿದೆ. ಆತ ತನ್ನ ಸ್ನೇಹಿತನಿಗೆ ಹೇಳಿದಂತೆ, ಅಯ್ಯೋ ಗೆಳೆಯ, ಕ್ಷಮಿಸ್ಬಿಡಪ್ಪ ನನ್ನ, ಇನ್ನೊಂದು ಸ್ವಲ್ಪ ಮೊದಲೇ ಬಂದಿದ್ದರೆ ಇಬ್ಬರು ತಿಂಡಿ ಹಂಚ್ಕೊಂಡು ತಿನ್ಬೋದಾಗಿತ್ತು, ಈಗ ತಾನೇ ಮುಗಿಸಿದೆ ನೋಡಿ ನಾನು ಅಂದಂತೆ. ಅವನಿಗೆ ತಾನು ತಿಂಡಿ ತಿಂದಿಲ್ಲ ಅನ್ನೋದು ನೆನಪಿಲ್ಲ. ಅಂಥ ತನ್ಮಯತೆ ಆತನ ಕೆಲಸದಲ್ಲಿ ಥಾಮಸ್ ಅಲ್ವಾ ಎಡಿಸನದು. ಹೆಚ್ಚಿನ ಗಣಿತ ಕಲೀಲಿಲ್ಲ ಅವನು, ಆದರೆ ಸಮಸ್ಯೆಗೆ ಪರಿಹಾರ ಹುಡುಕೋದ್ರೊಳಗೆ ಅವನು ಹಾಗೆ ಯಾರೂ ಇಲ್ಲ, ಅದ್ವಿತೀಯ ಅವನು. ಅವನು ಗಣಿತ ಪಂಡಿತರನ್ನು ಕಂಡ್ರು ಅಷ್ಟಕ್ಕಷ್ಟೇ ಅವ್ರನ್ನ ಕೀಟ್ಲೆ ಮಾಡ್ತಿದ್ದಂತೆ. ವಿದ್ಯುತ್ ಬಲ್ಬ್ ಕಂಡು ಹಿಡಿದ ಮೇಲೆ ಅವನು ಬೇರೆ 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 ಆಕಾರದ ಕಾಜಿನ ಬುಡ್ಡಿಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅವುಗಳ ನಿರ್ವಾತವನ್ನು ಸೃಷ್ಟಿ ಮಾಡಬೇಕು. ಅದಕ್ಕಾಗಿ ಬುಡ್ಡಿಗಳ ಗಾತ್ರ ಕಂಡು ಹಿಡ್ಕೋಬೇಕು. ಎಡಿಸನ್ ಏನು ಮಾಡಿದ ಗೊತ್ತಾ? ತನ್ನ ಜೊತೆಗಿದ್ರಲ್ಲ ಗಣಿತ ಪಂಡಿತರು, ಅವರೆಲ್ಲರಿಗೂ ಒಂದು ಬೇರೆ ಬೇರೆ ಆಕಾರದ ಬುಡ್ಡಿಗಳನ್ನು ಕೊಟ್ಟು ಇವುಗಳ ಗಾತ್ರ ಕಂಡು ಹಿಡ್ಕೊಂಬನ್ನಿ ಅಂತ ಹೇಳಿದರು. 10 ಬುಡ್ಡಿ ಹಿಡ್ಕೊಂಡು ಹೊರಟು ಗಣಿತಜ್ಞರು. ತಲೆ ಕೆಟ್ಟು ಹೋಯ್ತು ಅವ್ರಿಗೆ. ಒಂದು ಬುಡ್ಡಿ ಇನ್ನೊಂದ್ರ ಆಗಿಲ್ಲ, ಒಂದು ಗಾತ್ರ ಇಲ್ಲ, ಅದು ಅಲ್ಲದೆ ಒಂದು ಗುಂಡುಗಿದ್ರೆ ಮಾತು ಬೇರೆ, ಚೌಕಿದ್ರೆ ಮಾತು ಬೇರೆ, ಏನೇನೇನೋ ಡಿಸೈನ್ಸ್ ಅವು ಸೊಟ್ಟ ಪಟ್ಟ ಪಟ್ಟ ಇದ್ದು. ಅವನ ಜಾಮಿತಿ ಪ್ರಕಾರ ಹೇಗಳಿದು ಚಿತ್ರ ಬರೆಸ್ಕೊಂಡ್ರು, ಪ್ರಯತ್ನ ಮಾಡ್ತಾಯಿದ್ರು. 2 ದಿನ ಆದಮೇಲೆ ಥಾಮಸ್ ಅಲ್ವಾ ಎಡಿಸನ್ ಪಂಡಿತರು ಕಳೆದಂತೆ. ಗಾತ್ರ ಗೊತ್ತಾಯ್ತಾ? ಕೆಲವು ಗೊತ್ತಾಗಿದೆ, ಇನ್ನೂ ಹುಡುಕ್ತಾ ಇದ್ದೀವಿ, ಇನ್ನೂ 4-5 ದಿವಸದಲ್ಲಿ ಹುಡುಕಿ ಕೊಡ್ತೀವಿ ಅಂದ್ರಂತೆ. ಎಡಿಸನ್ಗೆ ಎಷ್ಟು ಕೋಪ ಬಂತು ಅಂದರೆ, ಅಲ್ರಿ ಈ 10 ಬುಡ್ಡಿಗಳ ಗಾತ್ರ ಕಂಡು ಹಿಡ್ಕೊಳ್ಳೋಕೆ ಎಷ್ಟು ಕಷ್ಟ ಬೇಕಾ ನಿಮಗೆ? ನಕ್ರಂತೆ ಅವರು ಮುಸಿ. ಗಣಿತದ ಗಂಧನೇ ಇಲ್ಲ. ಎಡಿಸನ್ಗೆ ಇದು ಹೆಂಗೆ ಗೊತ್ತಾಗ್ತದೆ ಇದು ಕಷ್ಟ ಅಂತ. ಥಾಮಸ್ ಅಲ್ವಾ ಎಡಿಸನ್ ಏನು ಮಾಡಿದ ಗೊತ್ತಾ ಸ್ನೇಹಿತರೆ? ಒಂದು ಬುಡ್ಡಿ ತೊಗೊಂಡ, ಪಕ್ಕದಲ್ಲಿ ಒಂದು ಜಗ್ಗಿತ್ತಲ್ಲ, ಅದ್ರ ನೀರಿತ್ತು, ಆ ನೀರಿನ ಅದು ಹಾಕಿದ. ಆ ಬುಡ್ಡಿ ತುಂಬ ನೀರು ತುಂಬಿದ. ಆ ನೀರನ್ನು ತೆಗೆದು ಒಂದು ಅಳತೆ ಜಾಡಿಗೆ ಹಾಕಿದ. ಅಳತೆ ಜಾರು ಅಳದ, ಇಷ್ಟಿದೆ ಅಂತ ಗೊತ್ತಾಯಿತು. 5 ನಿಮಿಷದಲ್ಲಿ ಪ್ರತಿಯೊಂದು ಬುಡ್ಡಿಗೆ ನೀರು ಹಾಕೋದು, ಅಳಿಯೋದು, ಮುಗಿದೇ ಹೋಯ್ತಲ್ಲ. ಗಾತ್ರ ಗೊತ್ತೇ ಆಗಲಿಲ್ವಾ? ಗಣಿತಜ್ಞರು ಬೆರಗಾಗಿ ಹೋದ್ರಂತೆ. ಸ್ನೇಹಿತರೆ, ಪುಸ್ತಕದ ಜ್ಞಾನ ಒಳ್ಳೆಯದು, ಆದರೆ ಅದು ಒಳಗಿಳಿದು ಅನುಭವದೊಂದಿಗೆ ಸೇರಿಕೊಂಡಾಗ ತಿಳುವಳಿಕೆ ಆಗ್ತದೆ. ಆ ತಿಳುವಳಿಕೆ ಪಕ್ವ ಆದಾಗ ಜ್ಞಾನ ಆಗ್ತದೆ. ಆ ಕ್ರಿಯೆ ನಡೆಯದೆ ಹೋದರೆ ಬರೀ ಪುಸ್ತಕದ ಜ್ಞಾನ ಭಾರ ಆಗ್ತದೆ, ಪ್ರಯೋಜನಕ್ಕೆ ಬರೋಲ್ಲ.